ಅಮೆರಿಕ ಸಂಯುಕ್ತ ಸಂಸ್ಥಾನದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಕಾಡಿನ ಬೆಂಕಿಯು ಇಲ್ಲಿ ಆರಿಸುವಾಗ ಅಲ್ಲಿ ಎಂದು ಹರಡುತ್ತಾ 100 ಕಿಲೋಮೀಟರ್ ವೇಗದ ಗಾಳಿಯ ಸ್ನೇಹದಿಂದ ಹೋದೆಯ ಪಿಶಾಚಿ ಎಂದರೆ ಗವಾಕ್ಷಿಯಿಂದ ಬರುತ್ತಿದೆ. ಲಾಸ್ ಏಂಜಲೀಸ್ ಅರಣ್ಯ ಕಿಚ್ಚಿನ ದುರಂತದಲ್ಲಿ ಸತ್ತವರ ಸಂಖ್ಯೆಯು 24ಕ್ಕೆ ಏರಿಕೆಯಾಗಿದೆ ಮತ್ತು ಗಾಯಗೊಂಡವರ ಸಂಖ್ಯೆಯು 100ಕ್ಕೂ ಹೆಚ್ಚು ಎಂದು ತಿಳಿದುಬಂದಿದೆ. ಸಾವಿರಾರು ಮನೆಗಳು, ವಾಹನಗಳು ಸುಟ್ಟು ಹೋಗಿರುವುದಲ್ಲದೆ ಗಾಳಿಯು 80ರಿಂದ 113 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು, ಕಾಡಿನ ಬೆಂಕಿ ಇಲ್ಲಿ ಆರಿಸುವಾಗ ಅಲ್ಲಿ ಆರಿಸುವಾಗ ಮತ್ತೆಲ್ಲೋ ಹೊತ್ತಿಕೊಳ್ಳುವಂತೆ ಮಾಡುತ್ತಿದೆ. ಹವಾಮಾನ ತಜ್ಞ ರಿಚ್ ಥಾಮ್ಸನ್ ಪ್ರಕಾರ ಮಂಗಳವಾರ ಗಾಳಿ ಮತ್ತಷ್ಟು ತೀವ್ರಗೊಂಡು ಬೆಂಕಿಯನ್ನು ಹೊತ್ತು ಹರಡಲಿದೆ ಎಂದಿದ್ದಾರೆ. 70 ನೀರು ಕಲಗಳು ಬೇರೆ ಕಡೆಯಿಂದ ಬಂದಿದ್ದು ಬೆಂಕಿ ನಂದಿಸುವಿಕೆ ತೀವ್ರಗೊಂಡಿದೆ ಎಂದು ಲಾಸ್ ಏಂಜಲೀಸ್ನ ಕೌಂಟಿಯ ಅಗ್ನಿಶಾಮಕ ದಳದ ಮುಖ್ಯಸ್ಥ ಆಂಟೋನಿ ಮರೋನ್ ತಿಳಿಸಿದ್ದಾರೆ. ಈ ಸುತ್ತ ಕಳೆದ 8 ತಿಂಗಳಿನಿಂದ ಮಳೆಯಾಗದೆ ತೀವ್ರ ಒಣ ವಾತಾವರಣವಿದೆ. ಈಟನ್ ಫೈರ್ನಲ್ಲಿ 12, ಪಾಲಿಸೇಡ್ಸ್ನಲ್ಲಿ 4 ಮಂದಿ ಕಾಣೆಯಾಗಿದ್ದಾರೆಂದು ಲಾಸ್ ಏಂಜಲೀಸ್ ಕೌಂಟಿ ಶರೀಫ್ ರಾಬರ್ಟ್ ಲೂನಾ ಹೇಳಿದ್ದಾರೆ. ಪಾಲಿಸೇಡ್ಸ್ನಲ್ಲಿ ಬೆಂಕಿ ಹರಡುತ್ತಲೇ ಇದೆ.